ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರದ ರಹಿತವಾದಂಥ ಸರ್ಕಾರ ಇದು. 2 ವರ್ಷದಲ್ಲಿ ಇವತ್ತು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದನ್ನು ಕೂಡ ಸರಿಯಾಗಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭ್ರಷ್ಟಾಚಾರಗಳು ಅವರು ಸುತ್ತಕೊಂಡಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಸ್ವತಃ ಮುಖ್ಯಮಂತ್ರಿಗಳಿಗೂ ಕೂಡ ಭ್ರಷ್ಟಾಚಾರ ಸುತ್ತಿಸ್ಕೊಂಡಿರೋವಂಥದ್ದಿದೆ. ಮತ್ತು ಇವತ್ತು ಹಿಂದೂ ಧರ್ಮದ ಮೇಲೆ, ಹಿಂದೂಗಳ ಮೇಲೆ ಸಾಕಷ್ಟು ಹಲ್ಲೆಗಳು, ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲಿ ಯಾವ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ಅವರು ಹೇಳಬೇಕು. 2 ವರ್ಷದಲ್ಲಿ ಇವತ್ತು ಏನು ಶಕ್ತಿ ಯೋಜನೆಯನ್ನು ಮಾಡಿ ಎಷ್ಟು ಜನಕ್ಕೆ ಹಣವನ್ನು ಇವರು ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಇವತ್ತು ಎಷ್ಟು ಜನರಿಗೆ ಅನಾನುಕೂಲಗಳಾಗ್ತಾ ಇದೆ. ಸ್ವತಃ ಹೆಣ್ಣು ಮಕ್ಕಳೇ ಮೊನ್ನೆ ಬಸ್ಸನ್ನು ತಳ್ತಾ ಇರುವಂಥ ಒಂದು ಇದನ್ನು ನಾನು ನೋಡಿದೆ. ಅಂದರೆ ಇಂಥ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತು ರಾಜ್ಯದ ಯಾವುದೇ ರಂಗವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸುಮ್ಮನೆ ಸಾಧನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರ ಸಾಧನೆ ಏನಂದರೆ ಓಲೈಕೆ ರಾಜಕಾರಣ ಒಂದೇ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಗ್ಯಾರಂಟಿಗಳನ್ನು ಅದರಲ್ಲಿ ಈ ತಿಂಗಳು ಕೊಟ್ಟರೆ ಇನ್ನು 3 ತಿಂಗಳಿಲ್ಲ, 3 ತಿಂಗಳು ಬಿಟ್ಟು ಕೊಟ್ಟು ತಿರುಗಿ 4 ತಿಂಗಳಿಲ್ಲ, ಈ ರೀತಿ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಕ್ಕಿಯನ್ನು 10 kg ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ನಾನು ಮೊನ್ನೆ ಯೂಟ್ಯೂಬಲ್ಲಿ ಕೂಡ ನೋಡ್ತಾ ಇದ್ದೆ. ಪಾಪ ಯಾರೋ ಬಡ ಹೆಣ್ಮಕ್ಳು ಹಳ್ಳಿಗಳಲ್ಲಿ 10 kg ಅಕ್ಕಿಲಿ 5 kg ಸಿದ್ದರಾಮಯ್ಯನವರೇ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡ್ತಾಯಿದ್ರು. ಇದು ಎಂಥ ದೌರ್ಭಾಗ್ಯ ನೋಡಿ. ನಮ್ಮ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರು ಹಲವಾರು ವರ್ಷಗಳಿಂದ ಸುಮಾರು 80 ಕೋಟಿ ಜನರಿಗೆ ಇವತ್ತು 5 kg ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದನ್ನು ಕೂಡ ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಿರ್ತಾ ಇರ್ತಕ್ಕಂಥ ಈ ಸರ್ಕಾರ. ಮುನಿಯಪ್ಪನವರು ಈಗ 5 kg ಅಕ್ಕಿ ಕೇಂದ್ರದ ಬರ್ತಿರ್ಬೋದು, ಆದರೆ ನಾವು 5 kg ಅಕ್ಕಿಯನ್ನು ಖರೀದಿ ಮಾಡಿ ಮುಂದಿನ ತಿಂಗಳಿಂದಾನೇ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದಂಥ ಮುನಿಯಪ್ಪನವರು, ಆಹಾರ ಸಚಿವರು ನಾಪತ್ತೆ ಆಗಿದ್ದಾರೆ. KSRTCಲಿ ಇವತ್ತು ಯಾವ ಗತಿಗೆ ಹೋಗಿದೆ ಅಂತಕ್ಕಂಥದ್ದು ನೀವು ನೋಡ್ಬೋದು. ಬಸ್ಗಳು ಹಾಳಾಗಿ ನಿಂತಿದೆ. ಎಷ್ಟೋ ಸಂದರ್ಭಗಳಲ್ಲಿ ಬಸ್ಗಳನ್ನ ರಿಪೇರಿ ಮಾಡ್ಸೋಕ್ಕಾಗದೆ ಸಾಕಷ್ಟು ಬಸ್ಗಳು ಡಿಪೋಗಳಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದೇವೆ. ಇವತ್ತು ಹಣ ಕೊಟ್ಟು ಬಸ್ನಲ್ಲಿ ಹೋಗಬೇಕಾದಂಥವರು ಕೂಡ ಇವತ್ತು ಬಸ್ಸಿನಲ್ಲಿ ಅವಕಾಶಗಳಿಲ್ಲದೆ ಪರದಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ಈಗ ನೀವು ಸಹಜವಾಗಿ ಯಾವುದೇ ಒಂದು ಪುಕ್ಸಟ್ಟೆ ಗ್ಯಾರಂಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಉಚಿತವಾಗಿ ಬಸ್ಸನ್ನು ಕೊಟ್ಟ ಮೇಲೆ ಸಹಜವಾಗಿ ಜನರ ಓಡಾಟ ಜಾಸ್ತಿ ಆಗುತ್ತೆ. ಎಲ್ಲರೂ ಎಲ್ಲಿಗೆ ಬೇಕಾದರೂ ಫ್ರೀಯಾಗಿ ಹೋಗ್ಬೋದು, ಅತ್ತೆ ಮನೆಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ಹೋಗ್ಬೋದು, ಇನ್ನು ಮುಂದೆ ಹಣ ಕೊಡೋಂಗಿಲ್ಲ ಅಂತ ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ತಕ್ಕಂತೆ ನೀವು ಬಸ್ಗಳನ್ನೂ ಕೂಡ ಅದಕ್ಕೆ ತಕ್ಕಂತೆ ಕೊಡಬೇಕಲ್ಲ, ಆ ವ್ಯವಸ್ಥೆನೂ ಕೂಡ ಮಾಡಬೇಕಲ್ಲ. ಇವತ್ತು ಬಸ್ಸು ಯಾವ ಸ್ಥಿತಿಗೆ ಬಂದಿದೆ, ಜನರು ಓಡಾಡೋಕ್ಕೆ ಅವಕಾಶಗಳಿದೆಯಾ? ಆರಾಮಾಗಿ ಜನರು KSRTC ಬಸ್ಸಲ್ಲಿ ಓಡಾಡೋಕ್ಕೆ ಆಗ್ತಾ ಇದೆಯಾ? ಈ ರೀತಿಯಾದಂಥ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ರಾಜ್ಯ ದುಸ್ಥಿತಿಗೆ ಬಂದಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮುಸಲ್ಮಾನರ ಓಲೈಕೆಗೋಸ್ಕರ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡೋವಂಥದ್ದು, ಈ ರೀತಿ ಓಲೈಕೆ ರಾಜಕಾರಣ ಮಾಡಿಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಅದು ಬಿಟ್ಟರೆ ಎಲ್ಲರನ್ನೂ ಸರ್ವರನ್ನೂ ಸಹಬಾಳ್ವೆಯಿಂದ ಕರ್ಕೊಂಡು ಹೋಗುವಂಥ ಒಂದು ಸರ್ಕಾರ ಇದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಾರ್ಯಕ್ರಮಗಳಲ್ಲಿ ಅಲ್ಲಿ ಜನರು ಬಂದಿದ್ರಲ್ಲ, ಅವರನ್ನು ನೀವು ಮಾತಾಡ್ಸಿದ್ರೆ ಗೊತ್ತಾಗ್ತಿತ್ತು. ನಿಮಗೆ ಯಾರು ಕರ್ಕೊಂಬಂದರು, ಎಷ್ಟು ಹಣ ಕೊಟ್ಟು ಕರ್ಕೊಂಬಂದರು ಅಂತ ನೀವು ಕೇಳಿದರೆ ಪಾಪ ಅವರೆಲ್ಲ ಹೇಳ್ತಿದ್ರು. ಅವ್ರಿಗೆ ಕಾಂಗ್ರೆಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದಿದ್ದವರು ಕೂಡ ಅಲ್ಲಿ ಬಂದಿದ್ದರು. ಅವರು ಯಾರು ಏನಕ್ಕೆ ಬಂದಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥ ಜನಕ್ಕೆ ಹಣವನ್ನು ಕೊಟ್ಟು ಕರ್ಕೊಂಬಂದು ಸಮಾವೇಶ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರಿಗೆ ದೇಶದ ಕಡೆ ದೇಶಭಕ್ತಿ ಆಗಲಿ, ಜನರ ಬಗ್ಗೆ ಕಾಳಜಿ ಆಗಲಿ, ಇದು ಯಾವುದೂ ಇಲ್ಲ.
ಹೀಗಾಗಿ ನೀವೇ ನೋಡಿದ್ದೀರಿ ಪಾಕಿಸ್ತಾನದ ವಿರುದ್ಧ ಏನು ಆಪರೇಷನ್ ಸಿಂಧೂರವನ್ನು ಮಾಡೋವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳ್ತಾರೆ ಇದ್ಯಾವುದೋ ಚುಟ್ಪುಟ್ ಯುದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತು ನಮ್ಮ ಪಾಕಿಸ್ತಾನ ಅಂತಕ್ಕಂಥ ಎಷ್ಟು ಅಭಿಮಾನದಿಂದ ನಮ್ಮ ಪಾಕಿಸ್ತಾನದ ಮೇಲೆ ಸಣ್ಣ ಪುಟ್ಟ ಘರ್ಷಣೆಗಳಾಯಿತು ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು, ಅಂದರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳು ಯಾವ ರೀತಿ ಮಾತಲ್ಲಿ ಬರ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮುಖ್ಯಮಂತ್ರಿಗಳು ಒಂದ್ಸಲಿ ಯುದ್ಧವನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಪರೇಷನ್ ಸಿಂಧೂರ ಶುರು ಮಾಡಿ ಪಾಕಿಸ್ತಾನಕ್ಕೆ ಬಿಸಿಯನ್ನು ಮುಟ್ಟಿಸೋವಂಥ ಸಂದರ್ಭದಲ್ಲಿ ಅಲ್ಲಿ ಆಮೇಲೆ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ, ಗಾಂಧೀಜಿಯವರ ಫೋಟೋವನ್ನು ಹಾಕಿ ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವರ ಮನಸ್ಥಿತಿಗಳೇನು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ಸಿನ ಏನು ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ನ್ಯಾಷನಲ್ ಹೆರಾಲ್ಡ್ ಆ ಇಶ್ಯೂನಲ್ಲಿ ಅವರು ಕೆಲವೇ ದಿನಗಳಲ್ಲಿ ಜೈಲನ್ನು ಸೇರುವಂಥವ್ರು ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಇಂಥ ಒಂದು ಕಾಂಗ್ರೆಸ್ಸು ಮೋದಿಜಿಯವರಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಅವರ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.